Morning, children. In the previous class, I have concluded the concept related to the sum of the meanings and essentials of the contract of a sale. So now ಹಿಂದಿನ class ಅಲ್ಲಿ essentials of a contract of a sale ಅನ್ನ the sale of goods act ಅನ್ನ ನಾವು ಡಿಸ್ಕಸ್ ಅನ್ನ ಮಾಡಿದ್ವಿ. ಸೊ ಇಲ್ಲಿ ನಾವು ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ there will be two persons called as a buyer and a seller. So in between the buyer and a seller, the two essentials should be done. That is one called as a sale. ಅಲ್ಲಿ ಮಾರಾಟ ಅಂತಕ್ಕಂಥದ್ದು ಆಗಬೇಕು. Or contract or an agreement to sell. ಒಂದು ಒಪ್ಪಂದವನ್ನ ಮಾಡಿಕೊಂಡು ವಸ್ತುವನ್ನ ಮಾರಾಟ ಮಾಡ್ತಕ್ಕಂಥದ್ದು ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಗಮನಿಸಿದ್ದೆ ಆದ್ರೆ ಇಲ್ಲಿ ಸೇಲ್ ಆಗಿರ್ಬೋದು, ಅಗ್ರಿಮೆಂಟ್ ಟು ಸೇಲ್ ಆಗಿರ್ಬೋದು. ಆ ಒಂದು ವಸ್ತು ಅಂತಕ್ಕಂಥದ್ದು ಟೆಂಪರವರಿ ಆಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಸೇಲ್ ಆರ್ ಅಗ್ರಿಮೆಂಟ್ ಟು ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒನ್, ವಿ ಆರ್ ಇನ್ ದ ಪೊಸಿಷನ್ ಟು ಸೇಲ್ ಎ ಪ್ರಾಡಕ್ಟ್, ದೇ ಆಟೋಮೆಟಿಕಲಿ ದ ಓನರ್ಶಿಪ್ ವಿಲ್ ಬಿ ಟ್ರಾನ್ಸ್ಫರ್. ಅಲ್ಲಿ ಏನಾಗತ್ತೆ, ಓನರ್ಶಿಪ್ ಅಂತಕ್ಕಂಥದ್ದು ಟ್ರಾನ್ಸ್ಫರ್ ಆಗತ್ತೆ. ಸೊ ಓನರ್ಶಿಪ್ ಅಂತಕ್ಕಂಥ ಟ್ರಾನ್ಸ್ಫರ್ ಆಗ್ತಿದೆ ಇಲ್ಲಿ ಅಂತ ಹೇಳಿದಾಗ ಅಲ್ಲಿ ಮಾರಾಟ ಆಗಿರ್ಬೇಕು. ಸರಿ, ಸೇಲ್ ಅಂದ್ರೆ ಗೊತ್ತು ನಮಗೆ ಅಲ್ವಾ, ಐದರ್ ದ ಪರ್ಮನೆಂಟ್ಲಿ ಆರ್ ಟೆಂಪರರ್ಲಿ ದ ಓನರ್ಶಿಪ್ ಆಫ್ ದ ಪ್ರಾಡಕ್ಟ್ ಆರ್ ದ ಪ್ರಾಡಕ್ಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಆರ್ ಸೋಲ್ಡ್ ಅಂತ. ಸೊ ಇಲ್ಲಿ ಪ್ರೈಸ್ ಸೇಲ್ ಮಾಡ್ತಾ ಇದೀವಿ ಅಥವಾ ನಾವು ಏನು ಬಾರ್ಟರ್ ಸಿಸ್ಟಮ್ ಅಂತ ತಗೊಂಡಾಗ ಸೇಲ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಎಸೆನ್ಷಿಯಲ್ಸ್ ಅಲ್ಲಿ ಓದಿದೀವಿ. ಓನ್ಲಿ ದ ಸೇಲ್ ಅಕರ್ಸ್ ಒನ್ ವಿಲ್ ಎಕ್ಸ್ಚೇಂಜ್ ಫಾರ್ ಎ ಪ್ರೈಸ್, ಬೆಲೆಗೆ ಅಂತ ಅಲ್ವಾ. ಓಕೆ, ಇಲ್ಲಿ ಸೇಲ್ ಅಂದ್ರೆ ಏನು, ಅಗ್ರಿಮೆಂಟ್ ಟು ಸೇಲ್ ಅಂದ್ರೆ ಏನು ಅಂತ ಹೇಳಿ ನಾವು ನೋಡಿದಾಗ, ಎ ಸೇಲ್ ಇಸ್ ಅನ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ವಿಚ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ passes from seller to the buyer. The executed and executory contract ಅಂತ ಹೇಳ್ಬಿಟ್ಟು ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಲ್ಲೂ ಸಹ ನಾವು ಓದಿದ್ವಿ ಅಲ್ವಾ. ಈ ಎಕ್ಸಿಕ್ಯೂಟೆಡ್ ಅಂತ ಹೇಳಿ ನಾವು ತಗೊಂಡಾಗ ಇಲ್ಲಿ ಪ್ರಾಡಕ್ಟ್ ಅಂತಕ್ಕಂಥದ್ದು ಪರ್ಮನೆಂಟ್ ಆಗಿ ಅವರ ಕೈಗೆ ತಲುಪ್ತಕ್ಕಂಥದ್ದು. ಇಂಟೆನ್ಷನಲಿ ದ ಪ್ರಾಡಕ್ಟ್ ವಿಲ್ ಬಿ ಸೋಲ್ಡ್ ಟು ದ ಕಸ್ಟಮರ್, ಅದನ್ನ ನಾವು ಸೇಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅಲ್ಲಿ ಅಗ್ರಿಮೆಂಟ್ ಟು ಸೇಲ್ ಅಂತ ಹೇಳಿ ನಾವು ತಗೊಂಡಿದ್ದೆ ಆದ್ರೆ ಇಲ್ಲಿ ಇಟ್ ಇಸ್ ಅನ್ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್. ಅಲ್ಲಿ ನಾವು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ, ಏನಕ್ಕೋಸ್ಕರ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎ ಕಾಂಟ್ರಾಕ್ಟ್ ಇಸ್ ಸೆಟ್ ಟು ಬಿ ಎಕ್ಸಿಕ್ಯೂಟರಿ ಅಂತ ಹೇಳಿದ್ರೆ ಬೋತ್ ದ ಪಾರ್ಟೀಸ್ ಹ್ಯಾವ್ ಟು ಪರ್ಫಾರ್ಮ್ ದ ಆಬ್ಲಿಗೇಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಈಗ ನಾನು ನಿಮ್ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನೀವು ಹೇಳ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ನಾನು ಒಪ್ಕೊಂಡಿರ್ಬೇಕು, ನಾನು ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು, ಅಥವಾ ನಾನು ಹೇಳ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ನೀವು ಒಪ್ಕೊಂಡಿರ್ಬೇಕು. ಅವಾಗ ಇಬ್ಬರ ಆಬ್ಲಿಗೇಷನ್ಸ್ ಎಕ್ಸಿಕ್ಯೂಟರಿ ಆಗತ್ತೆ. ಸೊ ಅಂಡರ್ ದ ಆಬ್ಲಿಗೇಷನ್ಸ್ ರಿಮೇನ್ಸ್ ಸಮಥಿಂಗ್ ಕ್ವೈಟ್ ಕಾಮ್ ಅಂಡ್ ಸೇಮ್ ಇನ್ ಬೋತ್ ದ ಪಾರ್ಟೀಸ್. ಇಬ್ಬರ ವ್ಯಕ್ತಿಗಳ ನಡುವೆನೂ ಸಹ ಏನಾಗ್ತಿದೆ, ಒಪ್ಪಂದಕ್ಕೆ ಒಳಗಾಗ್ತಾ ಇದೀವಿ. ಅದನ್ನ ನಾನು ಏನಂತ ಕರಿತೀವಿ, ನಾವಿಲ್ಲಿ ಏನಂತ ಕರಿತೀವಿ, ಇಲ್ಲಿ ನಾವು ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಎಕ್ಸಿಕ್ಯೂಟೆಡ್ ಅಂತ ಹೇಳಿ ಸೇಲ್ ಅಲ್ಲಿ ತಗೊಂಡ್ರೆ ನಾವುಗಳು ಹಿಯರ್ ದ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಹೇಳಿದಾಗ ಕಂಪ್ಲೀಟ್ಲಿ ಪರ್ಫಾರ್ಮ್ ದ ಆಬ್ಲಿಗೇಷನ್ಸ್. ಕಂಪ್ಲೀಟ್ಲಿ ಏನಾಗಿದೆ, ಆಬ್ಲಿಗೇಷನ್ಸ್ ಪರ್ಫಾರ್ಮೆನ್ಸ್ ಆಗಿದೆ. ಅಂಡ್ ರಿಮೇನ್ಸ್ ದ ಸೇಮ್ ಅಂತಕ್ಕಂಥದ್ದು. ಇಬ್ಬರು ಸಹ ಏನ್ ಪ್ರಾಡಕ್ಟ್ ಸೇಲ್ ಮಾಡಿದೀವಿ, ತಗೊಂಡಿದ್ದಾನೆ, ಅದು ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಓಕೆ, ಸೊ ಅದನ್ನ ನಾವು ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ಸೆಕೆಂಡ್ ಒನ್ ಕಾಲ್ಡ್ ಆಸ್ ಇಫ್ ದ ಗೂಡ್ಸ್ ಆರ್ ಡೆಸ್ಟ್ರಾಯ್ಡ್, ಒಂದು ವಸ್ತುಗಳು ಏನಾದ್ರೂ ನಾಶ ಆದರೆ the loss will be borne by the seller even though they may be in the position of the seller. ಇಲ್ಲಿ ಏನಾಗಿದೆ, if the goods are destroyed, ವಸ್ತುಗಳು ಏನಾಗಿದೆ, ನಾಶ ಆಗಿದೆ, the loss will be borne by the buyer. ಯಾವಾಗ ಒಂದು ವೇಳೆ ಪ್ಯಾಕೇಜ್ ಅಲ್ಲಿ ಏನಾದ್ರೂ ಪ್ರಾಡಕ್ಟ್ ಬ್ರೋಕರೇಜ್ ಅಥವಾ ಡೆಸ್ಟ್ರಾಯ್ಡ್ ಆಗಿದ್ರೆ
ಬೈಯರ್ ತಗೊಂಡಾಗ even though they may be in the position of the ಸೆಲ್ಲರ್ ಕೈಯಲ್ಲಿದ್ರು ಸಹ ಅಲ್ಲಿ ಲಾಸ್ ಯಾರಿಗಾಗತ್ತೆ, ಬೈಯರ್ಗಾಗತ್ತೆ. ಬಟ್ ಆದರೆ ಅಗ್ರಿಮೆಂಟ್ ಟು ಸೇಲ್ ಅಲ್ಲಿ the loss will be borne by the seller even though the goods may be in the position of a buyer. ಯಾಕಂದ್ರೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಗೆ ಕ್ವಾಲಿಟಿ ಆಫ್ ಗೂಡ್ಸ್ ಅನ್ನ ಕಳಿಸ್ಕೊಡ್ತೀನಿ ಅಂತ. ಅವಾಗ ನಿಮ್ಮ ಕೈಗೆ ತಲುಪಿದಾಗ ಅದೇನಾದ್ರೂ ಡ್ಯಾಮೇಜ್ ಆಗಿದ್ರು ಯಾರ ತಪ್ಪಾಗಿರುತ್ತೆ, ಸೆಲ್ಲರ್ದು ತಪ್ಪಾಗಿರುತ್ತೆ. ಒಂದ್ ವೇಳೆ ಮಾರಾಟ ಮಾಡ್ಬಿಟ್ಟಿದೀವಿ, ಎತ್ಕೊಂಡು ಹೋಗ್ಬಿಟ್ಟಿದಾನೆ ಬೈಯರ್, ಆಮೇಲೆ ಅದು ಡೆಸ್ಟ್ರಾಯ್ ಆಗಿದೆ ಅಂತ ಆಚೆ ವಾಪಸ್ ತಂದ್ರು ಸಹ ಅವನ್ ಏನ್ ಮಾಡ್ಬೋದು, ವಾದಿಸ್ಬೋದು. ಏನಂತ, ಇಲ್ಲ ನಾನು ಮಾರಾಟ ಮಾಡ್ದಾಗ ಚೆನ್ನಾಗಿತ್ತು, ನೀನ್ ತಗೊಂಡ್ ಹೋದಾಗ ಅದೇನು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ವಾದಿಸ್ಬೋದು. ಬಟ್ ಆದ್ರೆ ಅಗ್ರಿಮೆಂಟ್ ಟು ಸೇಲ್ ಅಲ್ಲಿ ಹಂಗಿರೋದಿಲ್ಲ. ದೆನ್ ಎ ಸೇಲ್ ಗಿವ್ಸ್ ರೈಟ್ ಟು ದ ಬೈಯರ್ ಟು ಎಂಜಾಯ್ ದ ಗೂಡ್ಸ್ ಅಗೇನ್ಸ್ಟ್ ದ ಹೋಲ್ ವರ್ಲ್ಡ್ ಇನ್ಕ್ಲೂಡಿಂಗ್ ದ ಸೆಲ್ಲರ್. ಒಂದು ವಸ್ತು ಮಾರಾಟ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರು ರಿಸ್ಟ್ರಿಕ್ಷನ್ ಮಾಡೋರಿಲ್ಲ, ನಿನ್ಗೆ ಇಲ್ಲ ನೀನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತಕ್ಕಂಥದ್ದಾಗಿರ್ಲಿ, ಅಥವಾ ಈ ವಸ್ತುಗೂ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದಾಗಿರ್ಲಿ, ಇಲ್ಲ. ಏನ್ ಹೇಳುತ್ತೆ, ಸೇಲ್ ಅಂತಕ್ಕಂಥದ್ದು ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲಾ ವಸ್ತುವಿನ ರೈಟ್, ಹಕ್ಕುಗಳು ನೀನ್ ಏನ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಮಾರಾಟ ಮಾಡೋದಲ್ಲಿ. ಅವಾಗ ಆ ಸೆಲ್ಲರ್ ನಿನ್ನ ಅಂಗಡಿಯಲ್ಲಿ ಇದೆ ಅಂತ ಹೇಳಿದ್ರೆ ನೀನು ಎಂಜಾಯ್ ಮಾಡ್ಬೋದು. ನೀನ್ ಮಾರಾಟ ಮಾಡಿದ ಮೇಲೆ ಮಾತ್ರ ಏನಾಗ್ತಿದೆ, ಓನರ್ಶಿಪ್ ಏನಾಗ್ತಿದೆ, ಟ್ರಾನ್ಸ್ಫರ್ ಆಗ್ತಿದೆ. ಬಟ್ ಅಲ್ಲಿವರೆಗೂ ಏನ್ ಮಾಡ್ಬೋದು, ನೀನು ಎಂಜಾಯ್ ಮಾಡಬಹುದು ಏನನ್ನ, ರೈಟ್ ಆಫ್ ದ ಗೂಡ್ ಅನ್ನ. ಅದೇ ಅಗ್ರಿಮೆಂಟ್ ಟು ಸೇಲ್ ಅಂತ ತಗೊಂಡಾಗ ದಿ ಬೈಯರ್ ಓನ್ಲಿ ಕ್ಯಾನ್ ಸೂ ದ ಸೆಲ್ಲರ್ ಫಾರ್ ದ ಡ್ಯಾಮೇಜಸ್. ಏನಾಗಿದೆ, ಏನಾದ್ರೂ ಡ್ಯಾಮೇಜಸ್ ಆಗ್ತಕ್ಕಂಥದ್ದು, ರೈಟ್ ಅಂತಕ್ಕಂಥದ್ದು, ಹಕ್ಕನ್ನ ಚಲಾಯಿಸ್ತಕ್ಕಂಥದ್ದು ಯಾರು ಬೈ ಮಾಡ್ಕೊಂಡಿರ್ತಾನೆ ಅವನು ನೇರವಾಗಿ ಯಾರನ್ನ ಹೊಣೆಯಾಗಿ ನಿಲ್ಸ್ಬೋದು, ಯಾರು ಮಾರಾಟ ಮಾಡಿರ್ತಾನೋ ಅವನನ್ನ ಮಾತ್ರ ಹೊಣೆಗಾರನನ್ನಾಗಿ ನಿಲ್ಲಿಸ್ತಾನೆ. ದೆನ್ ಇನ್ ಕೇಸ್ ಆಫ್ ಸೇಲ್ ದ ಬೈಯರ್ ಕ್ಯಾನ್ ಬಿ ಶೂಡ್ ಫಾರ್ ದ ಪ್ರೈಸ್ ಆಫ್ ದ ಗೂಡ್ಸ್. ಮಾರಾಟ ಮಾಡಿದಾಗ ಬೈಯರ್ ಏನ್ ಮಾಡ್ಬೋದು, ಆ ಒಂದು ಬೆಲೆಯಲ್ಲಿ ಅಥವಾ ಆ ಒಂದು ಏನು ಕೊಟ್ಟು ತಗೊಳ್ತಕ್ಕಂತ ಹಣಕಾಸಿನ ವ್ಯವಹಾರದಲ್ಲಿ ಏನಾದ್ರೂ ಏರುಪೇರುಗಳು ಇದ್ರೆ ಮಾತಾಡ್ಕೋಬಹುದು ಅಥವಾ ಅದರ ಬಗ್ಗೆ ದಾವೆಯನ್ನ ಹೂಡಬಹುದು. ಅದೇ ಅಗ್ರಿಮೆಂಟ್ ಟು ಸೇಲ್ ಅಲ್ಲಿ ದ ಬೈಯರ್ ಕ್ಯಾನ್ ಬಿ ಸೂಡ್ ಓನ್ಲಿ ಫಾರ್ ದ ಡ್ಯಾಮೇಜಸ್. ಇಲ್ಲಿ ಬೆಲೆಗೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು, ಎಸ್ ನಾನ್ ನಿನ್ಗೆ ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಮಾತ್ರ ಇಲ್ಲಿ ಸೀಮಿತವಾಗಿರುತ್ತೆ ಹೊರತು ನಾವುಗಳು ಇಲ್ಲಿ ಏನಾಗತ್ತೆ, ವಸ್ತು ಅಂತಕ್ಕಂಥದ್ದು ಖರೀದಿಸಿದಾಗ ನಾವುಗಳು ಯಾವತ್ತೂ ಸಹ ಇಲ್ಲಿ ಗಮನಿಸಿಕೊಂಡಂಗೆ ಬೈಯರ್ ಮಾತ್ರ ಸೀಮಿತವಾಗಿ ಇರ್ತಾನೆ. ಏನಕ್ಕೋಸ್ಕರ, ಡ್ಯಾಮೇಜಸ್ಗೆ. ದೆನ್ ದ ಬೈಯರ್ ಬಿಕಮ್ಸ್ ಆನ್ ಇನ್ಸ್ಟಾಲ್ಮೆಂಟ್ ಬಿಫೋರ್ ದ ಪೇಮೆಂಟ್ ಇಸ್ ಮೇಡ್. ದ ಸೆಲ್ಲರ್ ಹ್ಯಾಸ್ ಟು ಡೆಲಿವರ್ ದ ಗೂಡ್ಸ್ ಟು ದ ಅಫಿಷಿಯಲ್ ರಿಸೀವರ್ ಅನ್ಲೆಸ್ ಹಿ ಹ್ಯಾಸ್ ಲೀನ್ ಆನ್ ದೆಮ್. ನೋಡಿ, ಇವತ್ತು ಸಹ ವಸ್ತುವನ್ನ ಖರೀದಿಯನ್ನ ಮಾಡಿದೀವಿ ಅಂತ ಹೇಳಿದ್ರೆ ಯಾರು ಖರೀದಿ ಮಾಡ್ಕೊಂಡಿರ್ತಾನೆ ಅವನು ಇನ್ಸಾಲ್ವೆಂಟ್ ಆಗಿರ್ತಾನೆ ಯಾವತ್ತಿನವರೆಗೂ. ಈಗ ನಾನ್ ನಿಮ್ಮ ಹತ್ರ ವಸ್ತು ತಗೊಂಡಿದ್ರೆ ನಾನು ಹಣವನ್ನ ಪಾವತಿಸುವವರೆಗೂ ನಾನು ಇನ್ಸಾಲ್ವೆಂಟ್. ನಿಮ್ಗೆ ಹಣ ಪಾವತಿಸಿದ ಮೇಲೆ ನೀವು ನನಗೇನ್ ಕೊಡ್ಬೇಕಾ, ಸಾಲ್ವೆಂಟ್ ಆಗಿ ವಸ್ತುವನ್ನ ಕೊಡ್ಬೇಕಾಗತ್ತೆ. ಯಾವ್ದ್ರಲ್ಲಿ, ಸೇಲ್ ಅಲ್ಲಿ. ಬಟ್ ಆದರೆ ಅಗ್ರಿಮೆಂಟ್ ಟು ಸೇಲ್ ಅಲ್ಲಿ seller may refuse the deliver of the goods to the official receiver. ಇವೆಲ್ಲ ಮಾರಾಟ ಮಾಡಿದ್ಮೇಲೆ ರೆಫ್ಯೂಸ್, ನಾನು ಮಾರ್ಬಿಟ್ಟಿದ್ದೀನಿ, ಅಗ್ರಿಮೆಂಟ್ ಆಗ್ಬಿಟ್ಟಿದೆ ಅವನ ಕೈಲಿ, ಏನಾದ್ರೆ ಅದಾಗ್ಲಿ ಅಂತ ಹೇಳಿ ನಾವೇನಾದ್ರೂ ರೆಫ್ಯೂಸ್ ಅಂತ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ತಪ್ಪಾಗತ್ತೆ. ಸೊ ಇಲ್ಲಿ ನಿಮಗೆ ಸೇಲು, ಅಗ್ರಿಮೆಂಟ್ ಟು ಸೇಲು 2 ಮಾರ್ಕ್ಸ್ ಕೇಳ್ತಕ್ಕಂತ ಕಾನ್ಸೆಪ್ಟ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೇಲ್ ಅಂಡ್ ಅಗ್ರಿಮೆಂಟ್ ಟು ಸೇಲ್ ಅಂತಕ್ಕಂಥದ್ದು. ಸೊ ಈ ಬೇಸ್ಡ್ ಅಂದಟ್ಟು ನಮಗೆ ಸೇಲ್ ಆಗಿರ್ಬೋದು, ಅಗ್ರಿಮೆಂಟ್ ಟು ಸೇಲ್ ಆಗಿರ್ಬೋದು, ಕಾನ್ಸೆಪ್ಟ್ ಅಂತಕ್ಕಂಥದ್ದು ನೋಡಿದ್ವಿ. ಸೊ ಇದಾದ ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಕಂಡೀಷನ್ ಅಂಡ್ ವ್ಯಾರಂಟಿ. ಇಲ್ಲಿ ನಿಮ್ಗೆ ಕಂಡೀಷನ್ ಅಂದ್ರೆ ಏನು, ವ್ಯಾರಂಟಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವ್ ಎಲ್ಲೇ ವಸ್ತುವನ್ನ, ಗೂಡ್ಸ್ ಅನ್ನ ಮಾರಾಟ ಮಾಡಿ ಅಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ, there the guarantee and warranty should be given to the product for the purpose of satisfying of a customer. ಒಂದು ಕಸ್ಟಮರ್ ಅನ್ನ ನಾವುಗಳು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ ಏನಂತ, ಆ ವಸ್ತುವನ್ನ ಮಾರಾಟ ಮಾಡಿದಾಗ ಅವನು ತೃಪ್ತಿ ಆಗಿರಬೇಕು ಅಂತ ಹೇಳಿದ್ರೆ ಅಗೈನ್ he want to repurchase a product because the product is genuine
ಅಲ್ಲಿ ಏನ್ ಮಾಡ್ಬೇಕು, ಅವನು ರೀಪರ್ಚೇಸ್ ಪುನರಾವರ್ತನೆಯಾಗಿ ವಸ್ತುವನ್ನ ಕೊಂಡುಕೊಳ್ತಕ್ಕಂತ ನಿಟ್ಟಿನಲ್ಲಿ ಇರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವನು ಗಮನಿಸಿಕೊಂಡಂಗೆ ಅಲ್ಲಿ ಅವನು ರೀಪರ್ಚೇಸಿಂಗ್ ಮಾಡಬೇಕು ಅಂತ ಅರ್ಥ. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ when the customer repurchases the product means he is satisfied the product ಅಂತ, ಅವನು ಆ ವಸ್ತುವಿನಲ್ಲಿ ತೃಪ್ತಕರನಾಗಿದ್ದಾನೆ ಅಂತ ಅರ್ಥ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ ಮಕ್ಕಳ. ಸೊ ವಾಟ್ ಡು ಯು ಮೀನ್ ಬೈ ಕಂಡೀಷನ್ ಅಂಡ್ ವಾಟ್ ಡು ಯು ಮೀನ್ ಬೈ ವ್ಯಾರಂಟಿ? ನೋಡಿ ಇಲ್ಲಿ ಆಸ್ ಪರ್ ಸೆಕ್ಷನ್ 12 subsection 2 of the Sale of Goods Act, as per section 12 subsection 2 of the Sale of Goods Act, a condition is a stipulation essential to the main purpose of the contract. ಯಾಕಂದ್ರೆ ಅಲ್ಲಿ ಟರ್ಮ್ಸ್ ಕಂಡೀಷನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕಾಗತ್ತೆ. ಯಾಕೆ? ದ ಸ್ಟಿಪ್ಯುಲೇಷನ್ ಎಸೆನ್ಷಿಯಲ್, ಇದು ಕಂಡೀಷನ್ ಅಂತಕ್ಕಂಥದ್ದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಯಾಕೆ ಅಂತ ಹೇಳಿದ್ರೆ when the condition to be fulfilled by the seller, then the buyer will be in the position to repurchase a product ಅಲ್ವಾ? ಅವನು ಯಾವಾಗ ಟರ್ಮ್ಸ್ ಕಂಡೀಷನ್ಸ್ ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡ್ತಾ ಇರ್ತಾನೆ ಅವಾಗ ವಸ್ತುಗಳನ್ನ ರೀಪರ್ಚೇಸ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಹಿಯರ್ which will be give a breach to treat the contract. ಏನು ಮೋಸಗಳು ಮಾಡ್ದಿರಾ ಅಲ್ಲಿ ಏನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ನಾವೇನು ಓದಿದ್ವಿ ಯಾವುದು ಆಗ್ದಿರ ಇರುತ್ತೆ. Then what do you mean by the warranty? Here see, the warranty is also a stipulation collateral to the main purpose of the contract. Collateral to the contract ಯಾವ ರೀತಿ ಅಂತ ಹೇಳಿದ್ರೆ ಈಗ ಗ್ಯಾರಂಟಿ ಅಂಡ್ ವ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಈಗ ಗ್ಯಾರಂಟಿ, the product will be genuine and there will not be any mistake or defaults in a product. If any product we find a default, we people will get back the product and provide you the new product ಅಂತ ಹೇಳೋದು ಗ್ಯಾರಂಟಿ. ಅಂತ ಹೇಳಿದ್ರೆ ನಾವು ಈ ವಸ್ತುವಿನಲ್ಲಿ ಏನು ಲೋಪದೋಷಗಳಿಲ್ಲ, ಒಂದು ವೇಳೆ ಲೋಪದೋಷಗಳು ಕಂಡು ಬಂದಲ್ಲಿ ಆ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಪುನರಾವರ್ತನೆಯಾಗಿ ಏನ್ ತಗೊಳ್ತೀವಿ, ವಾಪಸ್ಸನ್ನ ತಗೊಳ್ತೀವಿ ಅಂತ ಹೇಳ್ತಕ್ಕಂಥದ್ದು ಗ್ಯಾರಂಟಿ. ವ್ಯಾರಂಟಿ ಅಂತ ಹೇಳಿದ್ರೆ ದ ವ್ಯಾರಂಟಿ ಅಂತ ಹೇಳಿದ್ರೆ 1 year this product will not become anything. ಈ ಪ್ರಾಡಕ್ಟ್ ಏನು ಆಗೋದೇ ಇಲ್ಲ. Suppose if the product may find any defect, we people will repair a product ಅಂತ ಹೇಳ್ತಕ್ಕಂಥದ್ದು ವ್ಯಾರಂಟಿ ಅಲ್ವಾ? ಸೊ ಈ ರೀತಿ ನಾವು ಗ್ಯಾರಂಟಿ ಅಂಡ್ ವ್ಯಾರಂಟಿ ಅಥವಾ ಕಂಡೀಷನ್ ಅಂಡ್ ವ್ಯಾರಂಟಿ ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಒಂದು ವಸ್ತು ಮಾರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವತ್ತೂ ಸಹ ವಸ್ತುಗೆ ಏನಿರ್ಬೇಕು, ವಾರಂಟಿ ಇರಬೇಕಾಗತ್ತೆ. ಸರಿ, ಈ ವಾರಂಟಿ ಅಂಡ್ ಗ್ಯಾರಂಟಿ ಅಥವಾ ಕಂಡೀಷನ್ ಅಂಡ್ ವ್ಯಾರಂಟಿ ಆದ ನಂತರ ನೆಕ್ಸ್ಟ್ ನಿಮಗೆ ಇದೇ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಕಂಡೀಷನ್ ಅಂಡ್ ವ್ಯಾರಂಟಿ ಅಂತಕ್ಕಂಥದ್ದು ಇರುತ್ತೆ. ಸೊ ಅದಾದ ಮೇಲೆ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಎ ಬೈಯರ್, ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಎ ಸೆಲ್ಲರ್, ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಎ ಅನ್ಪೇಯ್ಡ್ ಸೆಲ್ಲರ್. ಹೂ ಈಸ್ ಎ ಅನ್ಪೇಯ್ಡ್ ಸೆಲ್ಲರ್ ಅನ್ನೋದನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. So this is the information related to the concept called as differences between a sale and agreement to sale, and some of the essentials of a sale, and the meaning of the condition and the warranty. So after completion of that, in the next we people will going to discuss the condition and the warranty differences, and some of the differences. After completion of that, the essentials related to the sale ಅಂತ ಹೇಳಿದ್ರೆ ಯಾವ ರೀತಿ ಪ್ರಾಡಕ್ಟ್ ನ ನಾವು ಸೇಲ್ ಬೈ ಪರ್ಸನ್ ನಾಟ್ ಬೈ ದ ಓನರ್ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಓಕೆನಾ? ಸೊ ಸಿಂಪಲ್ ಟರ್ಮ್ಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಕನ್ಕ್ಲೂಡ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ I'll be with you with the next video that is called as the warranty and guarantee, my dear children. Okay na? Thank you.